ಶ್ರೀ ಗುರುಭ್ಯೋ ನಮಃ ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರ. ರಾಮಾಯಣ ಅರಣ್ಯಕಾಂಡ ಕಳೆದ ಒಂದು ಸಂಚಿಕೆಯಲ್ಲಿ ಪರಮದುಷ್ಟನಾಗಿರುವಂಥ ರಾವಣ ತಿಳಿದಲೋ ಸೀತಮ್ಮನ ಪಾದಕ್ಕೆ ತನ್ನ ತಲೆಯನ್ನು ತಾಕಿಸಿ ನಮಸ್ಕಾರ ಮಾಡಿಕೊಂಡು ಆಕೆಯನ್ನು ಅಂಗಲಾಚಿರುವಂಥದ್ದು ಅಂತಂದರೆ ಕೆಟ್ಟ ಉದ್ದೇಶದ ಒಂದು ಮಾತುಗಳನ್ನು ಆಡಿದ್ರು. ತಾಯಿ ಮಮಕಾರದಿಂದ 11 ತಿಂಗಳು ಬದುಕೋದಕ್ಕೆ ಅವಕಾಶವನ್ನು ನೀಡಿದ್ದಾರೆ ಅನ್ನುವಂಥ ಒಂದು ಘಟ್ಟದಲ್ಲಿ ನಾನು ರಾಮಾಯಣವನ್ನು ಮುಗಿಸಿದ್ದೆ. ಆಗ ನಂತರ ಕಾಲಿಗೆ ನಮಸ್ಕಾರ ಮಾಡಿದ ನಂತರ ಸೀತಮ್ಮ ತನಗೆ ಮತ್ತು ರಾವಣನ ಮಧ್ಯದಲ್ಲಿ ಒಂದು ಹುಲ್ಲಿನ ಕಡ್ಡಿಯನ್ನು ಅಂತಂದರೆ ದರ್ಬೆ ಹುಲ್ಲನ್ನು ಅಡ್ಡ ಇಡ್ತಾರಂತೆ. ಅಂತಂದರೆ ಬೇರೆ ಒಂದು ಗಂಡಸಿನ ಹತ್ರ ಮಾತನಾಡಬೇಕಾದ್ರೆ ಹೆಣ್ಣು ಯಾವುದಾದ್ರೂ ಒಂದು ಅಡ್ಡ ಇಟ್ಟು ಮಾತನಾಡಬೇಕು ಅಂತ ನಮ್ಮ ಧರ್ಮಶಾಸ್ತ್ರ ಹೇಳುತ್ತೆ. ಆಗ ಈ ಧರ್ಮವನ್ನು ಪಾಟಿಸಿ ಸೀತಮ್ಮ ಅಂತರಂತೆ ರಾಮ ಧರ್ಮಾತ್ಮ ದೀರ್ಘಬಾಹು ಇರುವಂಥವನು, ವಿಶಾಲವಾಗಿರುವಂಥ ಕಣ್ಣಿರುವಂಥವನು, ಆತ ನನ್ನ ಗಂಡ, ಆತನೇ ನನ್ನ ದೈವ, ಇಕ್ಷ್ವಾಕು ಕುಲದಲ್ಲಿ ಹುಟ್ಟು ಸಿಂಹದಂತೆ ಮೂಪುಗಳು ಇರುವಂಥವನು, ಲಕ್ಷ್ಮಣನನ್ನು ತಮ್ಮನಾಗಿ ಇರುವಂಥ ರಾಮನ ಕೈಯಲ್ಲಿ ಪ್ರಾಣ ಕಳ್ಕೊಳ್ಳೋದಕ್ಕೆ ನೀನು ಸಿದ್ಧವಾಗಿರು ರಾವಣ. ನೀನೇನಾದರೂ ರಾಮನ ಸನ್ನಿಧಿಯಲ್ಲಿ ನನ್ನನ್ನು ಇಷ್ಟು ಅವಮಾನಿಸಿದ್ರೆ ಈ ಹೊತ್ತಿಗಾಗಲೇ ನೀನು ಖರನ ಪಕ್ಕದಲ್ಲಿ ಮಲ್ಕೊಳ್ತಾ ಇದ್ದೆ ಅಂತಂದರೆ ನಾನು ಮತ್ತೆ ಮನವಿ ಮಾಡ್ತಾ ಇದ್ದೀನಿ. ರಾಮಾಯಣದಲ್ಲಿ ಎಲ್ಲೋ ಸಾವು ಅನ್ನುವಂಥ ವಿಷಯ ನಾವು ಬಹಳ ಉಪಯೋಗ ಮಾಡ್ತಾ ಇರ್ತೀವಿ. ನೀನು ಖರದೂಷಣ್ ಸತ್ತೋಗಿದ್ದಾರೆ, ನೀನು ಸತ್ತೋಗ್ತೀಯ ಅಂತ ಅಲ್ಲ ಅಂತ ಇರೋದು. ಅದ್ರ ಪಕ್ಕದಲ್ಲಿ ಮಲ್ಕೊಂತೀಯ ಅಂತಂದ್ರೆ ಅಶುಭವಾಗಿರುವಂಥ ಮಾತುಗಳು ಮಾತಾಡ್ತಾ ಇರಲಿಲ್ಲ. ಅದು ಬಹಳ ನನಗೆ ಡೇಂಜರು, ಅಪಾಯಕಾರಿ ಅಂತ ರಾಮಾಯಣ ಪರೋಕ್ಷವಾಗಿ ನನಗೆ ತಿಳಿಸ್ಕೊಡ್ತಾ ಇದೆ ಅಂತ ನಾವಿಲ್ಲಿ ತಿಳ್ಕೊಬೇಕು. ನಿನ್ನ ಆಯುರ್ದಾಯ ಆಗೋಗ್ಬಿಟ್ಟಿದೆ, ನಿನ್ನ ಐಶ್ವರ್ಯವೂ ಹೋಗ್ಬಿಟ್ಟಿದೆ, ನಿನ್ನ ಶಕ್ತಿಯೆಲ್ಲ ಹೋಗ್ಬಿಟ್ಟಿದೆ, ನಿನ್ನ ಇಂದ್ರಿಯಗಳು ಕೂಡ ಪತನವಾಗಿದೆ, ನಿನ್ನ ಈ ಲಂಕೆ ವಿಧವಾಯಾಗಿ ನಿಂತ್ಕೊಳ್ಳೋದಕ್ಕೆ ಸಿದ್ಧವಾಗಿದೆ. ಇವೆಲ್ಲವನ್ನು ನೀನು ಮಾಡಿರುವಂಥ ಈ ಕೆಲಸದಿಂದ ಭವಿಷ್ಯದಲ್ಲಿ ನಡೆಯುತ್ತೆ. ನೀರಿನ ಮೇಲಿರುವಂತಹ ಪಾಚಿಯನ್ನು ತಿನ್ನೋದಕ್ಕೆ ನೀರಿನ ಕಾಗೆಗೂ ಹಾಗೂ ನಿರಂತರ ರಾಜಹಂಸದೊಂದಿಗೆ ಕಲಿತು ಕ್ರೀಡಿಸೋದಕ್ಕೆ ರೂಢಿ ಬಿದ್ದಿರುವಂಥ ಹಂಸ ನೋಡುತ್ತಾ, ಆ ನೀರಿನ ಕಾಗೆಯನ್ನು ನೋಡುತ್ತಾ ರಾಮನನ್ನು ನೋಡಿರುವಂಥ ಈ ಕಣ್ಣುಗಳಿಂದ ನಿನ್ನನ್ನು ನೋಡೋದಿಲ್ವೋ ಮಹಾಪಾಪಿ, ಆ ಕಡೆ ಹೋಗು, ತೊಲಗು ಇಲ್ಲಿಂದ ಅಂತನಂತೆ ಧೈರ್ಯವಾಗಿ ಆಗ ಈ ಮಾತಿಗೆ ಆಗ್ರಹಿಸಿರುವಂಥ ರಾವಣ ಅಂತನಂತೆ ನಿನ್ಗೆ 12 ತಿಂಗಳು ಸಮಯ ಕೊಡ್ತಾ ಇದ್ದೀನಿ. ಇಷ್ಟರೊಳಗೆ ನೀನು ಬುದ್ಧಿಯನ್ನು ಬದಲಾವಣೆ ಮಾಡಿಕೊಂಡು ನನ್ನ ಮಂಚ ಸೇರಿದ್ರೆ ಬದುಕ್ಬಿಡ್ತೀಯಾ ವಿವೇಕಿ. 11 ತಿಂಗಳು ನೀನು ಸಮಯ ಕೊಡ್ತಾ ಇರೋದು. 1 ತಿಂಗಳು ನಮ್ಮಮ್ಮ ಲೆಸ್ ಮಾಡಿಬಿಟ್ಟು ನಿನ್ನ ಸಾವಿನ ಮುಹೂರ್ತವನ್ನು ನೀನೇ ನಿರ್ಣಯ ಮಾಡ್ಕೊತಾ ಇದೀಯಾ. ಯಾರು? ರಾವಣನೇ ನಿರ್ಣಯ ಮಾಡ್ಕೊತಾ ಇದ್ದಾನೆ. 11 ತಿಂಗಳಲ್ಲ, ನೀನು 10 ತಿಂಗಳೇ ಬದುಕ್ತೀಯ ಅಂತ ಇಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ತನ್ನ ಸಾವಿನ ಮುಹೂರ್ತವನ್ನು ತಾನೇ ನಿರ್ಣಯ ಮಾಡ್ಕೊಂಡಿದ್ದಾನೆ. ಹಾಗಲ್ಲದೆ ಇದ್ರೆ 12 ತಿಂಗಳ ನಂತರ ನನಗೆ ನೀನು ಅಲ್ಪಾಹಾರದಲ್ಲಿ ನಿನ್ನನ್ನು ತುಂಡಾಗಿ ಕತ್ತರಿಸಿ ನಾನು ಸೇವಿಸ್ತೀನಿ. ಭಯಂಕರ ಸ್ವರೂಪ ಇರುವಂಥ ರಾಕ್ಷಸ ಸ್ತ್ರೀಯನ್ನು ಕರೆದುಬಿಟ್ಟು ಈಕೆಯನ್ನು ಅಶೋಕವನಕ್ಕೆ ಕರ್ಕೊಂಡು ಹೋಗ್ಬಿಡ್ರಿ. ಈಕೆಯ ಸುತ್ತೂರ ಭಯಂಕರವಾಗಿರುವಂಥ ಸ್ವರೂಪದಿಂದ ನಿಂತ್ಕೊಂಡಿರ್ರಿ. ಈಕೆ ಬದುಕೋದಕ್ಕೆ ಬೇಕಾಗಿರುವಂಥ ಆಹಾರವನ್ನು ನೀರನ್ನು ಕೊಟ್ಟು ಶೂಲದಂತಹ ಮಾತಿನಿಂದ ಈ ಸೀತೆಯನ್ನು ಭಯಪಡಿಸ್ಬಿಟ್ಟು ನನ್ನ ದಾರಿಯಲ್ಲಿ ಕರ್ಕೊಂಡ್ಬನ್ರಿ, ಇನ್ನು ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಇಲ್ಲಿ ಇವನು ಏನೋ ಲಂಕೆಯಲ್ಲಿ ರಾವಣನಿಂದ ಬಂದಿರುವಂಥ ಆಹಾರವನ್ನಾಗಲಿ ನೀರನ್ನಾಗಲಿ ಸೀತಮ್ಮ ಸೇವಿಸಿಲ್ಲ. ಇದು ಕಿಷ್ಕಿಂಧ ಕಾಂಡದಲ್ಲಿ ನಿಶಾಕರ ಮಹರ್ಷಿಗಳು ಹೇಳ್ತಾರೆ. ಸೀತಮ್ಮ ರಾವಣನ ಮನೆಯಲ್ಲಿ ಒಂದು ಹಗಲು ಅನ್ನವನ್ನು ಆಕೆ ಬಾಯಲ್ಲಿಟ್ಟಿಲ್ಲ. ಇಂದ್ರ ಅದೃಶ್ಯ ರೂಪದಲ್ಲಿ ಇಂದ್ರ ತಯಾರಿಸಿರುವಂಥ ಪಾಯಸವನ್ನು ಆಕೆ ಸ್ವೀಕಾರ ಮಾಡ್ತಾ ಇದ್ಲು. ಆಕೆ ಸ್ವೀಕಾರ ಮಾಡೋದಕ್ಕಿಂತ ಮೊದಲ ತುತ್ತನ್ನು ಭೂಮಿ ಮೇಲೆ ಹಾಕ್ಬಿಟ್ಟು ಇದು ರಾಮ ಲಕ್ಷ್ಮಣರಿಗೆ ಚೆಂದಲಿ, ಇವರು ಬದುಕಿದ್ರು ಊರ್ಧಲೋಕದಲ್ಲಿದ್ರು ಇದು ಅವ್ರಿಗೆ ಚೆಲ್ಲಲಿ ಅನ್ನುವಂಥದ್ದು, ಇವರಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಯಾಕೆ ತಿಂತಾ ಇರಲಿಲ್ಲ ಅಂತಂದ್ರೆ ಇವನು ರಾವಣ ಎಂಥವನು ಅಂತಂದ್ರೆ ಬರೀ ಕಳ್ಳ.
ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವನು ಈ ಸುವರ್ಣ ಲಂಕ ಅಂತಾನೆ ಇದು ಕುಬೇರದ್ದು ಆತನಿಂದ ಕಳ್ತನ ಮಾಡಿರುವಂಥದ್ದು, ಪುಷ್ಪಕ ವಿಮಾನ ಕುಬೇರನಿಂದ ಕಳ್ತನ ಮಾಡಿರುವಂಥದ್ದು, ಈತನ ಮನೆಯ ಕಿಟಕಿಗಳು ಉದ್ಯಾನವನಗಳು, ಆ ಹೆಣ್ಣು ಯಾರು ಒಂದು ಸಾವಿರಾರು ಜನ ಹೆಂಡತಿಯರಿದ್ದಾರೆ ಅಂತಾರಲ್ವ ಅವರು, ನಂತರ ಪಟ್ಟಮಹಿಷಿಯಾಗಿರುವಂಥ ಮಂಡೋದರಿಯನ್ನು ಕೂಡ ಎತ್ಕೊಂಡ್ ಬಂದಿದ್ದಾರೆ. ನಮ್ಮ ಧರ್ಮಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕೆಲವಷ್ಟು ಜನರ ಮನೆಯಲ್ಲಿ ನಾವು ಆಹಾರವನ್ನು ಸ್ವೀಕಾರ ಮಾಡಬಾರ್ದು, ಅದು ದೋಷಭೂಯಿಷ್ಟ ಆಗುತ್ತೆ ಅಂತ ಹೇಳ್ತಾರಂತೆ. ಅದು ಹೆಣ್ಣಿನ ಸಂಪಾದನೆ ಮೇಲೆ ಬದುಕುವಂಥವ್ರು, ಮತ್ತೆ ಮೈ ಮಾರ್ಕೊಂಡು ತಿನ್ನುವಂಥ ಹೆಣ್ಣಿನಲ್ಲಿ, ಮತ್ತೆ ಹೂವನ್ನು ಹೂವು ಮಾರುವಂಥವ್ರು, ನಂತರ ಹೂವು ಮಾರುವಂಥವ್ರು, ಮತ್ತೆ ನೀರಿನ ವ್ಯಾಪಾರ ಮಾಡುವಂಥವ್ರು, ಸರಾಯಿ ವ್ಯಾಪಾರ ಮಾಡುವಂಥವ್ರು, ಬಡ್ಡಿ ವ್ಯಾಪಾರ ಮಾಡುವಂಥವ್ರ ಮನೆಯಲ್ಲಿ ನಾವು ಊಟವನ್ನು ಮಾಡಿಕೊಡ್ದು ಅಂತ ನಮಗೆ ಧರ್ಮಶಾಸ್ತ್ರ ಹೇಳ್ತಾ ಇರುತ್ತೆ. ಅದಕ್ಕೆ ಈ ಕಳ್ಳನ ಮನೆಯಲ್ಲಿ ಸೀತಮ್ಮ ಒಂದು ತುತ್ತನ್ನು ಸಹ ತಿಂತಾ ಇರಲಿಲ್ಲ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ತೆಗೆದುಕೊಂಡು ಹೋಗ್ರಿ ಅಂತ ಕರ್ಕೊಂಡು ಹೋಗ್ರಿ ಅಶೋಕವನಕ್ಕೆ ಅಂತ ಹೇಳ್ತಾರತ್ತೆ. ಕೃತ ಕಣ್ಣಿಗಿರುವಂತ ಈ ರಾಕ್ಷಸ ಸ್ತ್ರೀಯರು ಸುತ್ತೂ ನಿಂತ್ಕೊಂಡು ಭಯಪಡಿಸ್ತಾ ಇದ್ರೆ ಅಶೋಕವನದಲ್ಲಿ ಶೋಕದಿಂದ ಆಳ್ತಾ ಸೀತಮ್ಮ ಇದ್ದಾಳಂತೆ. ಆ ಕಡೆ ರಾಮಚಂದ್ರಮೂರ್ತಿ ಮಾಂಸವನ್ನು ಹಿಡ್ಕೊಂಡು ಬರ್ತಾ ಇರಬೇಕಾದ್ರೆ ವಿಚಿತ್ರವಾಗಿ ಒಂದು ನರಿ ಕೂಗು ಕೇಳಿಸುತ್ತಂತೆ. ಹಾಗೆ ರಾಮನನ್ನು ದೀನವಾಗಿ ನೋಡ್ತಾ ಆ ಕಡೆಯಿಂದ ಮೃಗಗಳು ಎಡಗಡೆಯಿಂದ ಪ್ರದಕ್ಷಿಣೆಯಾಗಿ ತಿರುಗ್ತಾ ಇದೆಯಂತೆ. ಈ ಶಕುನಗಳನ್ನು ನೋಡಿರುವಂತಹ ರಾಮನಿಗೆ ಸೀತೆಗೆ ಏನೋ ಅಪಾಯ ನಡೆದಿದೆ ಅಂತಂತಂದು ಬೇಗ ನಡ್ಕೊಳ್ತಾ ಬರಬೇಕಾದ್ರೆ ಏನೋ ಎದುರಿಗೆ ಯಾರು ಕಾಣಿಸ್ತಾರೆ ಅಂತಂದ್ರೆ ಲಕ್ಷ್ಮಣ ಸ್ವಾಮಿ ಕಾಣಿಸ್ತಾರಂತೆ. ಲಕ್ಷ್ಮಣ ಸ್ವಾಮಿಯನ್ನು ನೋಡಿದ ತಕ್ಷಣನೇ ರಾಮನ ಮೇಲಿನ ಪ್ರಾಣಗಳು ಮೇಲಕ್ಕೆ ಹಾರು ಹೋದಂಗಾಯ್ತಂತೆ. ಆಗ ಲಕ್ಷ್ಮಣ, ಸೀತೆಯನ್ನು ಬಿಟ್ಬಿಟ್ಟು ನೀನು ಯಾಕೆ ಬಂದ್ಬಿಟ್ಟೆ? ಸೀತೆಗೆ ಏನಾದರೂ ಅಪಾಯ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸೀತೆ ಕ್ಷೇಮವಾಗಿದ್ದಾಳ, ಬದುಕಿದಾಳ? ನನಗೆ ನಂಬಿಕೆ ಇಲ್ಲ. ಯಾಕೆ ಅಂತಂದ್ರೆ ನಾನು ಖರದೂಷಣರನ್ನು ಸಂಹಾರ ಮಾಡಿದ ನಂತರ ರಾಕ್ಷಸರು ನನ್ನ ಮೇಲೆ ದ್ವೇಷವನ್ನು ಉಟ್ಕೊಂಡಿದೆ. ಮಾರೀಚ ಮರಣಿಸ್ತಾ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಅಂದ. ಸೀತೆ ನಿನ್ನನ್ನು ನಿಗ್ರಹಿಸಿ ಬಿಟ್ಟಿರ್ಬೋದು, ಆದರೆ ನೀನು ಯಾಕೆ ಬಂದೆ? ನೀನು ಬಂದ ನಂತರ ಸೀತೆಯನ್ನು ಆ ರಾಕ್ಷಸರು ಅಪಹರಣ ಮಾಡಿರೋದಾದ್ರೂ ನಡೆದಿರ್ಬೋದು, ಇಲ್ಲ ಅಂತಂದ್ರೆ ಆಕೆಯ ಕತ್ತನ್ನು ಹಿಸುಗ್ಬಿಟ್ಟು ಆಕೆಯನ್ನು ತಿಂದಿರೋದಾದ್ರೂ ನಡೆದಿರ್ಬೋದು. ಎಷ್ಟು ಪ್ರಮಾದಕರವಾಗಿರುವಂಥ ಕೆಲಸ ನಡೆದೋಗ್ಬಿಟ್ಟಿದೆ ಲಕ್ಷ್ಮಣ. ನೀನು ಈಗ ಬರ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ, ನಾನು ಊಹಿಸಿರ್ಲಿಲ್ಲ. ನೀನು ಬರ್ದಲೇ ಇರಬೇಕಾಗಿತ್ತು. ಯಾವ ಮುಖವನ್ನು ಇಟ್ಕೊಂಡು ರಾಮಚಂದ್ರ ಮೂರ್ತಿ ಅಂತ ಇದ್ದಾರಂತೆ, ಯಾವ ಮುಖವನ್ನು ಇಟ್ಕೊಂಡು ನಾನು ಅಯೋಧ್ಯೆಗೆ ಹೋಗ್ಲಿ? ಎಲ್ಲರೂ ಬಂದ್ಬಿಟ್ಟು ಸೀತಮ್ಮ ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಸಮಾಧಾನ ಕೊಡ್ಲಿ? ಅರಣ್ಯವಾಸಕ್ಕೆ ತನ್ನನ್ನು ಅನುಗಮಿಸಿ ಬಂದಿರುವಂಥ ಸೀತೆಯನ್ನು ರಕ್ಷಿಸ್ಕೊಳ್ಳದೆ ಆಗದೆ ಇರುವಂಥ ಪರಾಕ್ರಮಹೀನ ಅಂತ ಎಲ್ಲರೂ ಹೇಳ್ಕೊಳ್ತಾರೆ. ಈ ಮಾತನ್ನು ಕೇಳಿ ನಾನು ಹೇಗಯ್ಯ ಬದುಕಲಿ? ಅಸಲು ನಾನು ಹಿಂದಕ್ಕೆ ಬರೋದೇ ಇಲ್ಲ. ನಾನು ಸೀತಾ ಆಶ್ರಮದಲ್ಲಿ ಕಾಣಿಸ್ತಾ ಇದೆ, ನಾನು ಪ್ರಾಣಗಳನ್ನು ಬಿಟ್ಬಿಡ್ತೀನಿ. ಸೀತಮ್ಮ ಅಂತಂದ್ರೆ ಪಂಚ ಪ್ರಾಣ. ರಾಮಚಂದ್ರಮೂರ್ತಿ ಎಷ್ಟು ವಿಲಪಿಸ್ತಾರೆ, ಎಷ್ಟು ಸಂಕಟ ಪಡ್ತಾರೆ ಅಂತ ಬರ್ತಾ ನಮ್ಗೆ ಅರ್ಥ ಆಗುತ್ತೆ. ಕಿಷ್ಕಿಂಧ ಕಾಂಡದಲ್ಲಾಗಲಿ, ಸುಂದರಕಾಂಡದಲ್ಲಾಗಲಿ, ಯುದ್ಧಕಾಂಡದಲ್ಲಿ ಸೀತಮ್ಮನ ಮೇಲಿರುವಂಥ ಪ್ರೀತಿ ಪ್ರತಿ ಹೆಜ್ಜೆಯಲ್ಲೂ ಪ್ರಕಟಿತವಾಗುತ್ತೆ. ಯಾವ ಸೀತೆಯ ಒಂದು ಸಮಾಧಾನದಿಂದ 13 ವರ್ಷಗಳ ವನವಾಸ ಕ್ಷಣದಂತೆ ಕಳೆದು ಹೋಗ್ಬಿಟ್ಟಿದೆಯೋ ಆ ಸೀತೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ರೆ ನನಗೆ ರಾಜ್ಯ ಬೇಕಾಗಿಲ್ಲ, ಅಂತಃಪುರದ ಭೋಗಗಳು ಬೇಕಾಗಿಲ್ಲ, ನೀನು ಅಯೋಧ್ಯಕ್ಕೆ ಹೋಗು, ನಾನು ಹೇಳಿದ್ದೀನಿ ಅಂತ ಭರತನಿಗೆ ಪಟ್ಟಾಭಿಷೇಕ ಮಾಡಿಕೊಂಡು ರಾಜ್ಯವನ್ನು ಆಳೋದಕ್ಕೆ ಹೇಳು, ನನ್ನ ತಾಯಿ ಕೌಸಲ್ಯನ್ನು ಸೇವಿಸು ಅಂತ ಹೇಳು. ನಾನು ಅಯೋಧ್ಯಕ್ಕೆ ತಿರುಗಿ ಬಂದರೆ ಜನಕ ಮಹಾರಾಜರು ನನ್ನ ನೋಡ್ಬಿಟ್ಟು, ರಾಮ ನಿಂಗೆ ಕನ್ಯಾದಾನ ಮಾಡಿದ್ದೀನಲ್ಲಯ್ಯ, ಎಲ್ಲಯ್ಯ ಸೀತಮ್ಮ ಅಂತ ಕೇಳಿದ್ರೆ ನಾನು ಜನಕ ಮಹಾರಾಜರಿಗೆ ಯಾವ ಮುಖವನ್ನು ತೋರಿಸ್ಲಿ? ಸೀತೆಯನ್ನು ಬಿಟ್ಬಿಟ್ಟು ನಾನು ಬರೋದಿಲ್ಲ, ನಾನು ನಿನ್ನನ್ನು ಆಜ್ಞಾಪಿಸಿದ್ದೆ, ಆದರೆ ನೀನು ನನ್ನ ಆಜ್ಞೆಯನ್ನು ಪಾಟಿಸ್ದಲೇ ಸೀತೆಯನ್ನು ಬಂದ್ಬಿಟ್ಟು ನೀನೊಬ್ಬನೇ ಯಾಕೆ ಬಂದಿ ಅಂತಂದು ಗದರಿಸ್ತಾ ಇದ್ದಾರೆ, ನಿಂದನೆ ಮಾಡ್ತಾ ಇದ್ದಾರೆ. ಆಗ ಲಕ್ಷ್ಮಣ ಸ್ವಾಮಿ, ಅಣ್ಣ ನನ್ನಷ್ಟಕ್ಕೆ ನಾನು ಬರಲಿಲ್ಲ ಅಣ್ಣ,
ಸೀತಮ್ಮನ ನಾನು ಬಿಟ್ಟು ಬರಲಿಲ್ಲ, ನಿನ್ನ ಮಾತನ್ನು ಪಾಟಿಸ್ಬೇಕು ಅಂತ ಪ್ರತಿ ಕ್ಷಣ ಸೀತಮ್ಮನ ಹತ್ರ ಇಟ್ಬಿಟ್ಟು ಜಾಗ್ರತೆಯಿಂದ ಕಾವಲನ್ನು ಕಾಯ್ತಾ ಇದ್ದೆ. ಯಾವಾಗಾದ್ರೆ ಅರಣ್ಯದಿಂದ ನಿನ್ನ ಕಂಠದಿಂದ ಹಾ ಸೀತಾ ಹಾ ಲಕ್ಷ್ಮಣ ಅನ್ನುವಂಥ ಮಾತು ಸೀತಮ್ಮನ ಕಿವಿ ಮೇಲೆ ಬಿತ್ತು, ನಿನ್ನಲ್ಲಿ ಇರುವಂಥ ಅಪಾರವಾಗಿರುವಂಥ ಪ್ರೀತಿಯಿಂದ ಭಯವಿಹ್ವಲರಾಗಿ ಆಗೋಗ್ಬಿಟ್ಲು. ಆಗ ಸೀತಮ್ಮ ಆಯ್ತಾ, ಲಕ್ಷ್ಮಣ ಹೋಗು ಅಂತ ಅಂದ್ರು. ನಾನು ನಿನ್ನನ್ನು ಏನೋ ಒಂದಕ್ಕೆ 10 ಸಾರಿ ನನ್ನನ್ನು ಏನು ಆತರ ಮಾಡಿಬಿಟ್ರು, ಆದರೆ ನಮ್ಮ ಅಣ್ಣ ಹೀಗೆ ನೀಚವಾಗಿ ರಕ್ಷಿಸುವಂತ ಒಂದು ದಿನವೂ ಬೇಡ್ಕೊಳೋದಿಲ್ಲ, ಇದು ರಾಕ್ಷಸ ಮಾಯಿ ಅಂತ ಸೀತಮ್ಮನ ಹೇಳಿದೆ. ಆದರೆ ನೀನು ಭರತನೊಂದಿಗೆ ಕಳೆದು ಬಿಟ್ಟು ಷಡ್ಯಂತ್ರವನ್ನು ಮಾಡಿಬಿಟ್ಟಿದ್ಯಾ, ನನ್ನನ್ನು ಹೊಂದೋದಕ್ಕೆ ರಾಮನ ಹಿಂದೆ ಅರಣ್ಯವಾಸಕ್ಕೆ ಬಂದಿದ್ಯಾ ಅಂತ ಅಂದ್ರು. ಇದು ನನ್ನನ್ನು ಇಂಥ ಕಠಿಣವಾಗಿರುವಂಥ ಮಾತು ಅಂದ್ರಣ್ಣ, ಇನ್ನು ನಾನು ತಟ್ಕೊಂಡ್ಲಾರ್ದಲೆ ಹೊರಟು ಬಂದ್ಬಿಟ್ಟು ನನ್ನಲ್ಲಿ ಯಾವ ದೋಷ ಇಲ್ಲ ಅಣ್ಣ, ನನ್ನನ್ನು ಕ್ಷಮಿಸು ಅಂತಂತಾರಂತೆ. ಆಗ ರಾಮ, ನೀನೇನಾದರೂ ಹೇಳೋ ಲಕ್ಷ್ಮಣ, ಸೀತೆಯನ್ನು ಒಬ್ಬಳನ್ನೇ ಬಿಟ್ಟು ಅರಣ್ಯದಲ್ಲಿ ಬಿಟ್ಟು ನೀನು ಬರ್ಕೊಡ್ದಾಗಿತ್ತು, ನನ್ನ ಮಾತಾಗಿ ರಾಕ್ಷಸರ ಮಾತು ಕೇಳಿಸಿರ್ಬೋದು, ಸೀತೆ ನಿನ್ನನ್ನು ಒಂದು ಮಾತಂದಿರ್ಬೋದು, ಅಷ್ಟ ಮಾತ್ರಕ್ಕೆ ಸೀತೆಯನ್ನು ಬಿಟ್ಟು ಬಂದ್ಬಿಟ್ಟ. ಇವಾಗ ಸೀತೆ ಎಷ್ಟು ಅಪಾಯದಲ್ಲಿದ್ದಾಳೋ ಏನೋ, ನೀನು ಕೋಪಕ್ಕೆ ಒಳಗಾಗಿದೆ, ಅದಕ್ಕಾಗಿ ಸೀತೆಯನ್ನು ಬಿಟ್ಟು ಬಂದ್ಬಿಟ್ಟೆ. ಈಗ ನಾನು ಏನು ಮಾಡಲಿ ಅಂತ ಪರ್ಣಶಾಲೆ ಇರುವಂಥ ಪ್ರದೇಶದಲ್ಲಿ ಸೇರ್ಕೊಳ್ತಾರೆ. ಅಂತಂದರೆ ಯಾರೋ ಏನೋ ಒಂದು ಮಾತು ಅಂದ್ಬಿಟ್ಟು ಅಂತಂದರೆ ಸೀತಮ್ಮ ಅಂದಿರುವಂಥ ನಿಂದನೆ ಬಹಳ ದೊಡ್ಡದು. ಆದ್ರೂ ಆಕೆ ರಾಮಚಂದ್ರಮೂರ್ತಿ ಹತ್ರ ಲಕ್ಷ್ಮಣ ಸ್ವಾಮಿ ಪೂರ್ತಿಯಾಗಿ ಹೇಳ್ತಾ ಇಲ್ಲ. ಈ ಥರ ಅಂದ್ರೂ ಅಮ್ಮ ನಿನ್ನ ಆ ಬುದ್ಧಿಯಿಂದ ನಾನು ನೋಡ್ತಾ ಇಲ್ಲ ಅಂತ ಅವರು ವಿಜ್ಞಾಪನೆಯನ್ನು ಮಾಡ್ತಾರೆ. ಸೀತಮ್ಮ ಏನಂತಾರೆ, ನೀನು ಹೀಗೆ ಹೋಗ್ಲಿಲ್ಲ ಅಂತಂದರೆ ನಾನು ಆತ್ಮಹತ್ಯೆಯನ್ನು ಮಾಡ್ಕೊತೀನಿ, ಗೋದಾವರಿಲೇ ಹಾರ್ತೀನಿ, ನೇಣು ಹಾಕ್ಕೊತೀನಿ, ಇಲ್ಲಾಂದರೆ ವಿಷ ಕುಡಿತೀನಿ, ಇಲ್ಲಾಂದರೆ ಬೆಂಕಿಯನ್ನು ಹಚ್ಕೊತೀನಿ ಅಂತಂತಾರೆ. ಈ ಕಡೆ ಅಲ್ಲೇ ಇದ್ರೆ ಸೀತಮ್ಮನ ಪ್ರಾಣ ತೆಗೆದುಕೊಂತಾರೆ. ಹೋಗ್ಲಿಲ್ಲ ಅಂತಂದ್ರೆ ಹೋದ್ರೆ ಏನ್ ಮಾಡ್ಬೇಕಂತ ಎಷ್ಟು ಅಂಗ್ಲಾಚಿದ್ದಾರೆ ಅಂತ ನಾವು ಕೆಲವಷ್ಟು ಸಂಚಿಕೆಗಳ ಹಿಂದೆ ನಾವು ಕೇಳಿದ್ವಲ್ಲ. ಆಗ ನಾವು ಕೂಡ ಯಾರೋ ಏನೋ ಒಂದು ಮಾತಂದು ಬಿಟ್ರು ಅಂತಂತಂದು ಅಲ್ಲಿ ಕೋಪ ಮಾಡ್ಕೊಂಡು ಬಂದ್ಬಿಟ್ರೆ, ಅಯ್ಯೋ ಅಷ್ಟು ಮಾತ್ರಕ್ಕೆ ನಾನು ಕೋಪ ಮಾಡ್ಕೊಂಡು ಬಂದ್ಬಿಟ್ನಲ್ಲ, ನಾನು ಬರ್ದೇ ಇದ್ದಿದ್ರೆ ಒಂದು ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಂಡಿದ್ದಿದ್ರೆ ಇವತ್ತಿಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ನಾವು ಭಾಳ ಸರಿ ಪಶ್ಚಾತ್ತಾಪ ಪಡ್ತೀವಲ್ಲ. ಅದಕ್ಕೋಸ್ಕರನೇ ಕೋಪ ಅನ್ನುವಂಥದ್ದು ಒಂದು ಕ್ಷಣದಲ್ಲಿ ಬಂದ್ಬಿಟ್ಟು ಆ ಕ್ಷಣದಲ್ಲೇ ಹೋಗ್ಬಿಡ್ಬೇಕು ಅಂತ ರಾಮಾಯಣ ನಮಗೆ ಮತ್ತೆ ಮತ್ತೆ ಸಂದೇಶವನ್ನು ಸಾರ್ತಾ ಇರುತ್ತೆ. ರಾಮ ಪರ್ಣಶಾಲೆಗೆ ಸೇರ್ಕೊಂಡಾಗ ರಾಮ ಪರ್ಣಶಾಲೆ ಎಲ್ಲ ನೋಡ್ತಾರಂತೆ, ಆದರೆ ಸೀತಮ್ಮ ಎಲ್ಲೂ ಕಾಣಿಸೋದಿಲ್ಲಂತೆ. ಆಗ ಅಲ್ಲಿ ಸುತ್ತೂರ ಎಲ್ಲ ಹುಡುಕ್ತಾರಂತೆ, ಹತ್ತಿರದಲ್ಲಿರುವಂಥ ಪರ್ವತದ ಹತ್ರ ಹೋಗ್ತಾರಂತೆ, ನದಿ ಹತ್ರ ಹೋಗಿ ನೋಡ್ತಾರಂತೆ, ಅಲ್ಲಿರುವಂಥ ಜಿಂಕೆಗಳ ಹತ್ರ ಹೋಗ್ತಾರಂತೆ, ಹುಲಿಗಳ ಹತ್ರ, ಮರದ ಹತ್ರ ಹೋಗಿ ಕೇಳ್ತಾರಂತೆ. ಹಾಗೆ ಆನೆ ಹತ್ರ ಹೋಗ್ಬಿಟ್ಟು ಆನೆ, ನಿನ್ನ ಸೊಂಡಿಲು ಹೇಗಿರುತ್ತೋ ಸೀತೆ ಜಡೆ ಕೂಡ ಹಾಗೆ ಇರುತ್ತೆ, ನಿನಗೆ ಗೊತ್ತು ಸೀತೆ ಎಲ್ಲಿದ್ದಾಳೆ ಅಂತ, ನನ್ನ ಹತ್ರ ಹೇಳೋ ಆನೆ ಅಂತ ಅಂತಾರಂತೆ. ಹತ್ತಿರದಲ್ಲಿರುವಂಥ ಮರದ ಹತ್ರ ಹೋಗಿ ಕೇಳ್ತಾರಂತೆ, ಸೀತೆ ಎಲ್ಲಿದ್ದಾಳೋ ನಿಮಗೆ ಗೊತ್ತು, ರಾಮ ಇಷ್ಟು ನಿಗ್ರಹವಾಗಿರುವಂಥ ಸ್ಥಿರ ಚಿತ್ತರು ಅಂತ ಅಂತಾರೆ. ಆದರೆ ರಾಮನ ಕಥೆಯನ್ನು ನಾವು ಭಗವಂತನ ಕಥೆಯಾಗಿ ಕೇಳಬೇಕಾಗಿಲ್ಲ. ಮನುಷ್ಯರು ರಾಮ ಸಂತೋಷ ಬಂದಾಗ ಸಂತೋಷವನ್ನು ಹೊಂದುತ್ತಾರೆ, ದುಃಖ ಬಂದಾಗ ಮನುಷ್ಯರು ಹೇಗೆ ಅಳ್ತಾರ ಅರ್ಥ ಬಿಟ್ಟು ನಂತರ ಕೂಡಲೇ ಕರ್ತವ್ಯ ಪ್ರಜ್ಞರಾಗಿ ಏನು ತನ್ನ ಧರ್ಮ ಏನು ತನ್ನ ಕರ್ತವ್ಯ ಏನು ಅಂತ ಕರ್ತವ್ಯ ನಿರತರಾಗ್ತಾರೆ. ಇದನ್ನು ನಾವು ನೋಡಿ ಕಲ್ತ್ಕೋಬೇಕು. ನಾವು ಕೆಲವಷ್ಟು ಜನರಿಗೆ ಅನುಭವ ಇರುತ್ತೆ, ಯಾರಾದರೂ ಹೋದಾಗ ಮನುಷ್ಯರು ಹುಚ್ಚುಚ್ಚಾಗಿ ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಆಪ್ತರಾಗಿರುವಂಥ ಅವ್ರ ಮಕ್ಕಳಾಗಲಿ, ಇಲ್ಲಾಂದರೆ ಅವರು ಕಟ್ಕೊಂಡಂಥವ್ರಾಗಲಿ, ಇಲ್ಲಾಂದರೆ ಅವ್ರ ತಂದೆ ತಾಯಿ ಆಗಲಿ ಈ ಥರ ಹುಚ್ಚುಚ್ಚಾಗಿ ಮಾತನಾಡುವಂಥದ್ದು ನಾವು ನೋಡಿರ್ತೀವಿ ಯಾವುದಾದ್ರೂ ಸಾವಿನ ಮನೆಯಲ್ಲಿ. ಈಗ ಸೀತಮ್ಮ ಇದ್ದಾಳೋ ಇಲ್ಲೋ ಗೊತ್ತಿಲ್ಲ, ರಾಮಚಂದ್ರಮೂರ್ತಿ ಈ ಥರ ಮಾತನಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಸೀತಮ್ಮನ ಮೇಲೆ ಪ್ರೀತಿಯಿಂದ ಅಷ್ಟು ಗಿಡದ ಹತ್ರ, ಮರದ ಹತ್ರ, ಆನೆ ಹತ್ರ, ಹುಲಿಗಳ ಹತ್ರ ಹೋಗಿ ಕೇಳ್ತಾ ಇದ್ದಾರಂತೆ. ಆಗ ನಿಜ ಹೇಳು ಅಂತಾರತ್ತೆ. ಅಲ್ಲಿರುವಂಥ ಜಿಂಕೆ ಹತ್ರ ಹೋಗ್ಬಿಟ್ಟು, ಸೀತಾ ನಿಮ್ಮ ಹತ್ರ ಆಡ್ಕೊತಾ ಇದ್ವಲ್ವ, ಸೀತೆಗೆ ಅಪಾಯ ನಡಿಬೇಕಾದ್ರೆ ನೀವು ಇಲ್ಲೇ ಇದ್ರಲ್ವ, ಸೀತೆ ಎಲ್ಲಿದ್ದಾರೋ ನನಗೆ ಹೇಳಿಬಿಡು ಅಂತ ಅಂತಾರಂತೆ. ಹಾಗೆ ಅಲ್ಲೇ ಕೂತ್ಕೊಳ್ತಾ ಅಳ್ತಾ, ಅಯ್ಯೋ ರಾಕ್ಷಸರು ಬಂದ್ಬಿಟ್ಟು ಸೀತೆ ಕತ್ತನ್ನು ಹಿಸಿದ್ಬಿಟ್ಟು ಆಕೆ ರಕ್ತವನ್ನು ಕುಡಿತಾ ಮಾಂಸವನ್ನು ಭಕ್ಷಿಸ್ತಾ ಇದ್ರೆ, ಹಾ ರಾಮ ಅಂತಂತ
ಎಷ್ಟು ಆಕೆ ಕೂಗಿದಳೋ, ಎಷ್ಟು ಅಸ್ತ್ರಶಸ್ತ್ರಗಳು ಸಂಪತ್ತು ತಿಳಿದಿದ್ರೆ ಮಾತ್ರ ನಾನು ಏನು ಮಾಡಬಲ್ಲೆ, ಸೀತೆಯನ್ನು ಕಾಪಾಡ್ಕೊಳೋದಕ್ಕಾಗ್ತಾ ಇಲ್ಲ, ಆಗ್ಲಿಲ್ವಲ್ಲ ಅಂತ ಅಳ್ತಾ ಇದ್ದಾನಂತೆ. ರಾಮನ ದುಃಖವನ್ನು ನೋಡ್ಬಿಟ್ಟು ಲಕ್ಷ್ಮಣ ಸ್ವಾಮಿ, ಅಣ್ಣ ಚಿಂತೆ ಇಟ್ಕೋಬೇಡ, ಅತ್ತಿಗೆ ಗೋದಾವರಿ ತೀರಕ್ಕೆ ಹೋಗಿ ನೀರು ತರೋದಕ್ಕೆ ಹೋಗಿರ್ತಾರೆ, ನಾನು ಗೋದಾವರಿ ತೀರಕ್ಕೆ ಹೋಗ್ಬಿಟ್ಟು ನೋಡ್ತೀನಿ ಅಂತ ಹೇಳಿ ಲಕ್ಷ್ಮಣ ಗೋದಾವರಿ ತೀರಕ್ಕೆ ಹೋಗ್ತಾರಂತೆ. ತಿರುಗಿ ಬಂದಿರುವಂಥ ಲಕ್ಷ್ಮಣ ಸೀತಮ್ಮ ಕಾಣಿಸ್ಲಿಲ್ಲ ಅಂತಾರಂತೆ. ಆಗ ರಾಮ ಹೋಗ್ಬಿಟ್ಟು ಗೋದಾವರಿ ನದಿ ಹತ್ರ ಹೋಗ್ಬಿಟ್ಟು, ಗೋದಾವರಿ ನನಗೆ ನಿಜ ಹೇಳು, ಎಲ್ಲಿದ್ದಾಳೆ ಸೀತಮ್ಮ, ನಿನಗೆ ಗೊತ್ತು, ನೀನು ಈ ಪ್ರಾಂತ್ಯವೆಲ್ಲವೂ ಪ್ರವೇಶಿಸ್ತಾ ಇರ್ತೀಯ, ಅದಕ್ಕಾಗಿ ಸೀತೆ ಎಲ್ಲಿದ್ದಾಳೋ ನನಗೆ ಹೇಳು ಅಂತಂತಾರಂತೆ. ಆದರೆ ಈ ಗೋದಾವರಿ ತಾಯಿ ಈಗಲೂ ಗೋದಾವರಿ ಪರಿವಾಹಕ ಪ್ರಾಂತ್ಯದಲ್ಲಿ ಕೆಲವಷ್ಟು ಮನುಷ್ಯರಿಗೆ ಸ್ತ್ರೀ ರೂಪವಾಗಿ, ದೈವತಾ ರೂಪವಾಗಿ ಆರಾಧನೆ ಮಾಡುವಂಥ ಆರಾಧಕರ ಹತ್ರ ಮಾತನಾಡ್ತಾರೆ ಅಂತ ಹಲವಷ್ಟು ಸಾಕ್ಷಿಗಳು ನಾವು ಕೇಳ್ಬೋದಾಗುತ್ತೆ. ಇವೆಲ್ಲವೂ ನಮ್ಮ ಸನಾತನ ಧರ್ಮದವ್ರಿಗೆ, ನಮ್ಮ ಸನಾತನ ಧರ್ಮದಲ್ಲಿ ನಡೆಯುವಂಥ ಮಹತ್ತರವಾಗಿರುವಂಥ ವಿಷಯಗಳ ಬಗ್ಗೆ ನಮಗೆ ಬೇಕಾಗಿಲ್ಲ, ನಾವೇ ತೃಣಪಾಯವಾಗಿ ನೋಡ್ತೀವಿ. ಇಂಥ ವಿಷಯಗಳನ್ನು ತಿಳ್ಕೊಬೇಕು, ದೇವತಾ ಮಹಿಮೆಗಳನ್ನು ನಾವು ತಿಳ್ಕೊಬೇಕು ಅಂತ ನಾನಿಲ್ಲಿ ಹೇಳ್ತಾ ಇರ್ತೀನಿ. ಆಗ ಅಲ್ಲಿರುವಂಥ ಪಂಚಭೂತಗಳು ನಡೆದಿರೋದನ್ನ ನೋಡಿದೀವಂತೆ. ಆದರೆ ಹೇಳಬೇಕು ಅಂತಂದರೆ ರಾವಣ ನೆನಪಿಗೆ ಬಂದ್ಬಿಟ್ಟು ಅವು ಆಗ ಪಂಚಭೂತ ಭಯ ಪಡ್ತಾ ಇದ್ದಾವಂತೆ ಪಂಚಭೂತಗಳು. ಆಗ ಪಂಚಭೂತಗಳು ಗೋದಾವರಿ ನದಿಯೊಂದಿಗೆ ಗೋದಾವರಿ ಸೀತಮ್ಮನ ರಾವಣ ಎತ್ಕೊಂಡು ಹೋಗಿರುವಂಥ ವಿಷಯವನ್ನು ಹೇಳಿಬಿಡು, ರಾಮನ ಒಂದು ದುಃಖವನ್ನು ನೋಡೋದಕ್ಕಾಗ್ತಾ ಇಲ್ಲ ಅಂತಂತಾರಂತೆ. ಆದರೆ ರಾಮನ ದುಶ್ಚೇಷ್ಟೆಗಳನ್ನು, ಭಯಂಕರವಾಗಿರುವಂಥ ಸ್ವರೂಪ, ಅವನ ಕೆಲಸಗಳು ನೆನಪು ಬಂದ್ಬಿಟ್ಟು ಗೋದಾವರಿ ತಾಯಿ, ನದಿಮ್ಮ ತಾಯಿ ಬಾಯಿ ಬಿಚ್ಚಲಿಲ್ಲಂತೆ, ನಿಜ ಹೇಳಿಲ್ವಂತೆ. ಅಲ್ಲಿರುವಂತಹ ಮೃಗಗಳು ನಡೆದಿರೋದನ್ನ ಹೇಳ್ಬೇಕು ಅಂತ ಅನ್ಕೊಂತವಂತೆ. ಆದರೆ ಅವಕ್ಕೆ ಬಾಯಿಲ್ಲ, ಮಾತಿಲ್ಲ, ಮೂಗಜೀವಿಗಳು ಆಕಾಶದ ಕಡೆ ತೋರಿಸ್ತಾ ಸೀತಮ್ಮನ್ನ ರಾವಣ ಎತ್ಕೊಂಡು ಹೋಗಿರುವಂಥ ಪಶ್ಚಿಮ ದಿಕ್ಕಿನ ಕಡೆ ದಕ್ಷಿಣ ದಿಕ್ಕಿಗೆ ಓಡೋಡ್ತಾ ಇದ್ದಂತೆ ಮೃಗಗಳು ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದ್ದಾಗ ಲಕ್ಷ್ಮಣ ಸ್ವಾಮಿ ಅಣ್ಣ ಅಪಾಯ ಬಂದಿರೋದನ್ನ ಜಂತುಗಳು ಆ ಕಡೆ ಹೋಗ್ತಾ ಇದೆ, ಸ್ವಲ್ಪ ದೂರ ಹೋಗಿ ಓಡೋಗ್ತಾ ಇದೆ, ನಿಂತ್ಕೊಳ್ತಾ ಇದೆ, ಮತ್ತೆ ಹಿಂದೆ ಬರ್ತಾ ಇದ್ದಾವೆ. ನಮಗೆ ಹೇಳೋದಕ್ಕೆ ಬರ್ತಾ ಇಲ್ಲ, ನೀವೇ ಅರ್ಥ ಮಾಡ್ಕೊಳ್ರಿ, ನೀವು ನಮ್ಮ ಹಿಂದೆ ಬನ್ರಿ ಅನ್ನೋ ಥರ ನಮ್ಮ ಕಡೆ ನೋಡಿ ಅಳ್ತಾ ಇದ್ದಾವೆ. ಮತ್ತೆ ಓಡೋಗ್ತಾ ಇದೆ, ಆಕಾಶದ ಕಡೆ ನೋಡ್ತಾ ಇದೆ. ಬಹುಶಃ ಸೀತಮ್ಮನ ಯಾರೋ ಅಪಹರಣೆ ಮಾಡಿಕೊಂಡು ಈ ಕಡೆ ಎತ್ಕೊಂಡು ಹೋಗಿದಾರಣ್ಣ, ನಮಗೆ ಏನಾದರೂ ಸುಳಿವು ಸಿಗುತ್ತೆ, ನಾವು ಈ ಮೃಗಗಳ ಹಿಂದೆ ಹೋಗೋಣ ಅಂತಾರಂತೆ. ಆಗ ರಾಮ ಲಕ್ಷ್ಮಣರು ಈ ಮೃಗಗಳ ಹಿಂದೆ ಹೋಗ್ತಾರಂತೆ. ಆಗ ಸೀತಮ್ಮನ ತಲೆಯಲ್ಲಿ ಇಟ್ಕೊಂಡಿರುವಂಥ ಹೂವಿನ ಒಂದು ಹೂವು ಕೆಳಗಡೆ ಬಿದ್ದುಬಿಟ್ಟಿರುತ್ತಂತೆ. ಆಗ ರಾಮ ಮಾರೀಚ ಬರೋದಕ್ಕಿಂತ ಮುಂಚೆ ನಾನೇ ಸೀತೆಯ ತಲೆಯಲ್ಲಿ ಈ ಹೂವನ್ನು ಮುಡಿಸಿದ್ದೆ, ಯಾರೋ ದುಷ್ಟಾತ್ಮರು ಸೀತೆಯನ್ನು ಭಕ್ಷಿಸಿರ್ಬೋದು, ನೋಡು ರಾವಣ, ನೋಡು ಲಕ್ಷ್ಮಣ, ಇಲ್ಲಿ ಭೂಷಣಗಳು ಕೆಳಗೆ ಬಿದ್ದುಬಿಟ್ಟಿದ್ದಾವೆ, ರಕ್ತದ ಬಿಂದುಗಳು ಕಾಣಿಸ್ತಾ ಇದ್ದಾರೆ, ಯಾರೋ ಸೀತೆಯನ್ನು ತಿಂದು ಬಿಟ್ಟಿದ್ದಾರೆ, ಇಲ್ಲಿ ಒಂದು ದೊಡ್ಡ ವೃತ ಮುರಿದೋಗಿ ಕಾಣಿಸ್ತಾ ಇದ್ದಾರೆ, ಯಾರ್ದೋ ದೊಡ್ಡ ಧನಸ್ಸು ಕೆಳಗಡೆ ಮುರಿದೋಗಿ ಬಿದ್ದುಬಿಟ್ಟಿದೆ, ಯಾರೋ ಸಾರಥಿ ಕೂಡ ಕೆಳಗಡೆ ಬಿದ್ದು ಸತ್ತೋಗ್ಬಿಟ್ಟಿದ್ದಾನೆ, ಪಿಶಾಚ ಮುಖ ಇರುವಂತಹ ಕತ್ತೆಗಳು ಕೂಡ ಬಿದ್ದು ಸತ್ತೋಗ್ಬಿಟ್ಟಿದ್ದಾರೆ, ಯಾರೋ ಇಬ್ಬರು ರಾಕ್ಷಸರು ಸೀತಮ್ಮನಿಗೋಸ್ಕರ ಯುದ್ಧ ಮಾಡ್ಕೊಂಡಿದ್ದಾರೆ, ಈ ಯುದ್ಧದಲ್ಲಿ ಗೆದ್ದಂಥವ್ರು ಸೀತಮ್ಮನ ತಗೊಂಡು ಹೋಗ್ಬಿಟ್ಟು ತಿಂದಿರ್ತಾನೆ. ಯಾವ ಸೀತೆ ಯಾವ ಧರ್ಮವನ್ನು ಪಾಲಿಸಿದಳೋ ಆ ಧರ್ಮ ಸೀತೆಯನ್ನು ಕಾಪಾಡಲಿಲ್ಲ. ಪರಾಕ್ರಮದಿಂದ ಇದ್ದು ಮೃದುವಾಗಿ ವರ್ತನೆ ಮಾಡ್ತಾರೋ ಅಂಥವರನ್ನು ಲೋಕ ಕೈಲಾಗದೆ ಇರೋ ಥರ ನೋಡ್ತಾರಂತೆ. ಒಳ್ಳೆಯವ್ರನ್ನ ಕೈಲಾಗದೆ ಇರೋ ಥರನೇ ಅಲ್ವಾ ಲೋಕ ಏನು ಪ್ರವರ್ತನೆ ಮಾಡೋದು, ಅವ್ರ ಒಳ್ಳೆತನವನ್ನು ಕೈಲಾಗದೆ ಇರೋ ಥರ ಇದು ಮಾಡ್ತಾರೆ. ಅವ್ರಿಗೆ ಕೋಪ ಬಂದರೆ ಅವ್ರ ಎದುರು ನಿಂತ್ಕೊಳ್ಳೋದಕ್ಕಾಗುತ್ತಾರೆ. ಒಳ್ಳೆತನವನ್ನು ಅವ್ರು ಕೋಪ ಮಾಡ್ಕೊಬೇಕಾಗಿಲ್ಲ. ಆದರೆ ಭಗವಂತ ಒಳ್ಳೆಯವರನ್ನು ನಾವು ಏನಾದರೂ ಅವ್ರನ್ನ ಮನಸ್ಸು ನಾವು ಮಾಡಿದ್ರೆ ಭಗವಂತ ನೋಡ್ಕೊಳ್ತೇನೆ. ಆಯ್ತಾ? ಆಗ ಲಕ್ಷ್ಮಣ, ಈಗ ನೋಡು ನನ್ನ ಪ್ರತಾಪ ಏನು, ಈ ಪರ್ವತದ ಮುಂದೆ ನಿಂತ್ಕೊಂಡು ಸೀತಾ ಇಲ್ಲಿ ಅಂತ ಕೇಳಿದ್ರೆ ನನಗೆ ಏನೋ ನನ್ನನ್ನು ಈಯಾಳಿಸೋ ಥರ, ಎಕ್ಕರಿಸೋ ಥರ ನಾನು ಮಾತನಾಡಿರುವಂತಹ ಮಾತೆ ಪ್ರತಿಧ್ವನಿಯಾಗಿ ಕೇಳಿಸ್ತಾ ಇದ್ವಿ. ಆಗ ಈ ಪರ್ವತಗಳನ್ನು ನಾಶ ಮಾಡಿಬಿಡ್ತೀನಿ, ನನಗಿರುವಂಥ ಅಸ್ತ್ರಶಸ್ತ್ರಗಳನ್ನು ಪ್ರಯೋಗಿಸಿ
ಸೂರ್ಯಚಂದ್ರರ ಗತಿ ಇಲ್ಲದೆ ಮಾಡಿಬಿಡ್ತೀನಿ. ಆಕಾಶದಿಂದ ಬಾಣಗಳನ್ನು ಇದು ಮಾಡಿಬಿಡ್ತೀನಿ, ಪೂರ್ತಿಯಾಗಿ ಕಾಣಿಸ್ದಲೇ ಮಾಡಿಬಿಡ್ತೀನಿ. ದೇವತೆಗಳು ತಿರುಗದೇ ಇರೋ ಥರ ಮಾಡಿಬಿಡ್ತೀನಿ. ನದಿಗಳು, ಸಮುದ್ರಗಳನ್ನು ನೀರು ಒಣಗೋಗೋ ಥರ ಮಾಡಿಬಿಡ್ತೀನಿ. ಭೂಮಿ ಮೇಲೆ ಅಗ್ನಿಹೋತ್ರವನ್ನು ಹುಟ್ಟಿಸ್ಬಿಡ್ತೀನಿ. ನನ್ನ ಬಾಣದಿಂದ ಭೂಮಿ ತುಂಡು ತುಂಡಾಗೋ ಥರ, ಹೊಡೆದಾಗೋ ಥರ ಮಾಡಿಬಿಡ್ತೀನಿ. ರಾಕ್ಷಸರನ್ನು ಅಂತವರು ಈ ಬ್ರಹ್ಮಾಂಡದಲ್ಲಿ ಎಲ್ಲೂ ಇಲ್ದಲೇ ಮಾಡಿಬಿಡ್ತೀನಿ. ನನ್ನ ಕ್ರೋಧ ಅಂತಂದರೆ ಹೇಗಿರುತ್ತೋ ದೇವತೆಗಳು ನೋಡ್ತಾರೆ. 3 ಲೋಕಗಳನ್ನು ಲಯ ಮಾಡಿಬಿಡ್ತೀನಿ. ಸೀತೆ ಎಲ್ಲಿದ್ದಾಳೋ, ಸೀತೆ ಎಲ್ಲಿದ್ರು, ಬದುಕಿದ್ರು ಮರಣಿಸಿದ್ರು, ದೇವತೆಗಳು ತೆಗೆದುಕೊಂಡು ಬಂದ್ಬಿಟ್ಟು ನನ್ನ ಪಾದಕ್ಕೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಬಿಟ್ರೆ ಬಿಟ್ಬಿಡ್ತೀನಿ. ಮೃತ್ಯು ಬರ್ದಲೆ ಯಾರು ನಿಗ್ರಹಿಸೋದಕ್ಕಾಗೋದಿಲ್ಲ. ಹಾಗೆ ಕ್ರೋಧ ಮೂರ್ತಿಯಾಗಿರುವಂಥ ನನ್ನ ಮುಂದೆ ನಿಂತ್ಕೊಂಡು ದೇವತೆಗಳಿಗೂ ಕೂಡ ಧೈರ್ಯ ಇರೋದಿಲ್ಲ. ಹೊಡೆದಾಕ್ಬಿಡ್ತೀನಿ ಲಕ್ಷ್ಮಣ ಅಂತಂತಾರಂತೆ. ಆಗ ಕೋದಂಡವನ್ನು ತೆಗೆದು ತನ್ನ ಕೈಯಲ್ಲಿ ಇಟ್ಕೊಳ್ತಾರಂತೆ. ಆಗ ಲಕ್ಷ್ಮಣ ಸ್ವಾಮಿ ಓಡ್ ಬಂದ್ಬಿಟ್ಟು ಅಂಜಲಿಯನ್ನು ಘಟಿಸ್ಬಿಟ್ಟು, ಅಣ್ಣ ನಿನ್ನನ್ನು ಸರ್ವಭೂತ ಹಿತ ಅಂತ ಹೆಸರು ತಂದ್ಕೊಂಡಿದ್ಯೆ, ಇಂತಹ ನೀನು ಕ್ರೋಧಕ್ಕೆ ವಶವಾಗಿಬಿಟ್ಟು 3 ಲೋಕಗಳನ್ನು ಸುಟ್ಟಾಕ್ಬಿಟ್ರೆ ಇನ್ನು ಲೋಕದಲ್ಲಿ ಶಾಂತಿ ಅನ್ನುವಂಥ ಮಾತಿಗೆ ಅರ್ಥ ಎಲ್ಲಿದೆ ಅಣ್ಣ? ಯಾರೋ ದುರ್ಮಾರ್ಗ ತಪ್ಪು ಮಾಡಿದ್ದಾನೆ, ಅವನನ್ನು ನಿಗ್ರಹಿಸೋದ್ಬಿಟ್ಟು ಲೋಕವೆಲ್ಲವನ್ನು ನೀನು ಈ ಥರ ಕ್ಷೋಭಿಸೋದು ಅನ್ಯಾಯ ಅಣ್ಣಯ್ಯ. ನಿನ್ನ ಕ್ರೋಧವನ್ನು ಸ್ವಲ್ಪ ಹಿಂದಕ್ಕೆ ತಗೋ. ಪ್ರಶಾಂತ ಮೂರ್ತಿಯಾಗಿ ಪ್ರಶಾಂತ ಚಿತ್ತನಾಗಿದ್ರೆ ತಕ್ಕಂತ ಶಿಕ್ಷೆ ಆಗಬೇಕು. ಆದರೆ ಯಾರೋ ಮಾಡಿರುವಂಥ ತಪ್ಪಿಗೆ ಲೋಕವೆಲ್ಲವನ್ನು ಹೀಗೆ ಪೀಡಿಸ್ತಾರ ಅಣ್ಣಯ್ಯ. ಅಣ್ಣ, ಇಲ್ಲಿ ಇಬ್ಬರು ಯುದ್ಧ ಮಾಡಿಲ್ಲ, ಯಾರೋ ಒಬ್ಬ ರಾಕ್ಷಸ ಬಂದಿದ್ದಾನೆ. ಆ ರಾಕ್ಷಸ ಇಲ್ಲಿ ತನ್ನ ರಥದಿಂದ ಬಿದ್ದೋಗ್ಬಿಟ್ಟಿದ್ದಾನೆ. ಸೀತಮ್ಮ ಆಕಾಶ ಮಾರ್ಗದಲ್ಲಿ ಹೋಗಿದ್ದಾಳೆ. ಅದಕ್ಕಾಗಿ ಮೃಗಗಳು ಆಕಾಶದ ಕಡೆ ನೋಡಿ ಓಡೋಗ್ತಾ ಇದೆ. ಅಣ್ಣ, ನಿಮಗೆ ಅಂಜಲಿಯನ್ನು ಘಟಿಸಿ ಪಾದಕ್ಕೆ ನಮಸ್ಕಾರ ಮಾಡಿ ಕೇಳ್ತಾ ಇರ್ತೇನೆ. ನೀನು ಪಾದಕ್ಕೆ ನಮಸ್ಕಾರ ಮಾಡಿ ಕೇಳ್ತಾ ಇದ್ದೀನಿ, ನೀನು ಶಾಂತಿಸು. ರಾಮನೇ ಆಗ್ರಹ ಹೊಂದಿದ್ರೆ ಈ ಲೋಕಗಳು ನಿಂತ್ಕೊಳ್ಳೋದಿಲ್ಲ. ನೀನು ಯಾವ ಋಷಿಗಳನ್ನು ಗೌರವಿಸ್ತೀಯೋ ಆ ಋಷಿಗಳ ಅನುಗ್ರಹದಿಂದ, ಅವರ ಸಹಾಯದಿಂದ ನಾನು ನಿನ್ನ ಪಕ್ಕದಲ್ಲಿ ಇರಬೇಕಾದ್ರೆ ಸೀತಾ ಅನ್ವೇಷಣೆ ಎಲ್ಲಿದ್ರೂ ನಾವು ಮಾಡೋಣಂತೆ. ಅಷ್ಟೇ ಆಗಲಿ, ಸಾಧು ಧರ್ಮದೊಂದಿಗೆ ನೀನು ಅನ್ವೇಷಣೆ ಮಾಡಿದ್ರೂ ಕೂಡ ಸೀತಮ್ಮ ಲಭಿಸ್ಲಿಲ್ಲ ಅಂತಂದರೆ ಆ ದಿನ ನೀನು ಕೋದಂಡವನ್ನು ಇಟ್ಕೊಂಡು ಲೋಕಗಳನ್ನು ಲಯ ಮಾಡಿಬಿಡು. ಆದರೆ ಇಷ್ಟರೊಳಗೆ ನಿನಗೆ ಉಪಕಾರ ತಪ್ಪದಲ್ಲೇ ನಡೆಯುತ್ತೆ. ನಿನಗೆ ಋಷಿಗಳು, ಪಂಚಭೂತಗಳು, ದೇವತೆಗಳು ಸಹಕರಿಸ್ತಾರೆ. ಇಷ್ಟು ಧರ್ಮಮೂರ್ತಿಗೆ ಸಹಕರಿಸದೇ ಇರುವಂಥ ಪಂಚಭೂತಗಳು ಈ ಬ್ರಹ್ಮಾಂಡದಲ್ಲಿ ಇರೋದಿಲ್ಲ. ನೀನು ಸೀತಮ್ಮನ ಹೊಂದುತ್ತೀಯ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಯಾವುದಾದ್ರೂ ಸತ್ಯ ಅಂತಂದರೆ 3 ಬಾರಿ ಹೇಳುವಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ ಬಂದಿದೆ. ನಾನು ನಿನ್ನ ಪಕ್ಕದಲ್ಲಿ ಇರಬೇಕಾದ್ರೆ ನೀನು ಇಷ್ಟು ಕ್ರೋಧ ಮೂರ್ತಿಯಾಗಿ ಇರ್ಕೊಂಡು ಶಾಂತಿಯನ್ನು ಹೊಂದು ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಕೋಪ ಬಂದಾಗ ಯಾರಾದರೂ ಸಮಾಧಾನ ಮಾಡೋದಕ್ಕೆ ಬಂದಿದ್ದಾರೆ ಅಂತಂದರೆ ಅವ್ರ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತೀವಿ. ಅದನ್ನ ನಾವು ಬಿಡಬೇಕು. ನಮಗೆ ಕ್ರೋಧ ಬಂದಾಗ, ಕೋಪ ಬಂದಾಗ ಯಾರಾದರೂ ಸಮಾಧಾನ ಮಾಡಿದಾಗ ಅವ್ರು ಹೇಳುವಂಥ ವಿಷಯದಲ್ಲಿ ಎಷ್ಟು ನಿಜ ಇದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ಅಲ್ವಾ? ಈಗ ಲಕ್ಷ್ಮಣ ಸ್ವಾಮಿಯನ್ನು ಸುಮ್ಮನೆ ಇರಪ್ಪ ಲಕ್ಷ್ಮಣ, ನಿನ್ನ ಹೆಂಡತಿ ಅಲ್ಲೆಲ್ಲೋ ನಿದ್ದೆ ಮಾಡ್ತಾ ಇದ್ದಾಳೆ, ಎತ್ಕೊಂಡೋಗಿರುವಂಥ ನನ್ನ ಹೆಂಡತಿ, ನೀನು ನನ್ನ ಶಾಂತವಾಗಿರುವಂಥ ಅಂತ ಇದೆಯಾ ಅಂತಂದು ಸುಮ್ಮನಿರು. ನೀನು ನನ್ನ ಬಗ್ಗೆ ಈ ಥರ ನೀನೆಲ್ಲ ಮಾತನಾಡೋದು ಸರಿ ಇಲ್ಲ ನೋಡು, ನೀನು ನನ್ನ ವಿಷಯದಲ್ಲಿ ತಲೆ ದೂರಿಸ್ಬೇಡ ಅಂತ ಲಕ್ಷ್ಮಣ ಸ್ವಾಮಿ ಮೇಲೆ ಕೋಪ ಮಾಡ್ಕೊಂಡು ಬ್ರಹ್ಮಾಸ್ತ್ರವನ್ನು ಬಿಟ್ಬಿಟ್ಟಿದ್ರೆ ತಪ್ಪು ಮಾಡಿರುವಂಥ ಒಬ್ಬ ರಾವಣ ಈ ಲೋಕವನ್ನು ಎಲ್ಲವನ್ನು ಶಿಕ್ಷಿಸೋದು ನ್ಯಾಯವೇ? ಕೋಪದಲ್ಲಿ ಈ ಥರ ವಿಚಕ್ಷಣೆ ಇಲ್ಲದೆ ಇರುವಂಥದ್ದು, ವಿಚಕ್ಷಣೆ ಅನ್ನುವಂಥದ್ದು ಮಾನವ ಕಳ್ಕೊಳ್ತಾನೆ. ಆದರೆ ಪಕ್ಕದಲ್ಲಿ ಯಾರಾದರೂ ಸಮಾಧಾನ ಮಾಡಿದ್ರೆ ಸಮಾಧಾನವನ್ನು ಹೊಂದಬೇಕು. ಪಕ್ಕದಲ್ಲಿ ಹೇಳಿರುವಂಥ ಅವರು ಅದರಲ್ಲಿ ಎಷ್ಟು ಸತ್ಯ ಇದೆ ಅಂತ ಗ್ರಹಿಸುವಂಥ ಸಂಸ್ಕಾರ ರಾಮಚಂದ್ರ ಮೂರ್ತಿಗೆ ಇರುತ್ತೆ. ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಲಕ್ಷ್ಮಣ ನೀನು ಹೇಳಿರೋದು ಸತ್ಯ, ನಾನು ಶಾಂತಿಯನ್ನು ಹೊಂದುತ್ತೀನಿ ಅಂತ ಕ್ರೋಧ ಮೂರ್ತಿಯಾಗಿರುವಂಥ ರಾಮಚಂದ್ರ ಪ್ರಭು ಶಾಂತ ಮೂರ್ತಿಯಾಗಿರುವಂಥ ಒಂದು ಘಟ್ಟದಲ್ಲಿ ನಾನು ರಾಮಾಯಣವನ್ನು ಮುಗಿಸ್ತಾ ಇದ್ದೀನಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ.
ಜೈ ಶ್ರೀರಾಮ್. ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀ